ಟು ಮೋಕ್ಷಿಕ ಅಕಾಡೆಮಿ. ಸೆಕೆಂಡ್ ರೌಂಡ್ನ ರಿಸಲ್ಟು ನೆನ್ನೆ ಕೊಟ್ಟಿದ್ದರು. ಸೊ ಅದ್ರ ಬಗ್ಗೆ ಮಾಹಿತಿ ನಾನು ಕಾಲ್ ಮಾಡಿದ್ದಕ್ಕೆ ಇನ್ನು ಹಾಫ್ ಆನ್ ಅವರಲ್ಲಿ ಆಗ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು 2ನೇ ಸುತ್ತಿನ ಪಾವತಿ ಲಿಂಕ್ ಅಂತ ಕೊಟ್ಟಿದ್ದಾನೆ. ಓಕೆ, ನೀವು ಈ ಲಿಂಕ್ ಮುಖಾಂತರನೇ ನೀವೇನು ಮಾಡಬೇಕಾಗತ್ತೆ, ಪೇಮೆಂಟನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಆಪ್ಷನ್ ಚಾಯ್ಸ್ 3 ಕೊಟ್ಟಿದ್ದರೆ, ಅಥವಾ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೂ ಸೆಲೆಕ್ಟ್ ಆಗದೆ ಈ ರೌಂಡಲ್ಲಿ ಸೆಲೆಕ್ಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ಪೇಮೆಂಟನ್ನು ಮಾಡಬೇಕಾಗತ್ತೆ. ಓಕೆ, ಚಾಯ್ಸ್ 2 ಕೊಟ್ಟಿರೋರಿಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ ಇರೋದಿಲ್ಲ. ಡಿಫ್ರೆನ್ಸ್ ಅಮೌಂಟ್ ಇದ್ದರೆ, ನೀವು ಸಪೋಸ್ 69,000 ಪೇ ಮಾಡಿರ್ತೀರ, ಈಗ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ 32,000 ಆದರೆ ನಿಮಗೆ KAನೇ ರೀಫಂಡ್ ಮಾಡುತ್ತೆ. ಸಪೋಸ್ ನೀವೇನಾದ್ರು 32,000 ಇರೋ ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಇವಾಗ 69,000 ಆದರೆ ಡಿಫ್ರೆನ್ಸ್ ಅಮೌಂಟ್ನ ಅಲ್ಲಿ ತೋರಿಸುತ್ತೆ, ನೀವು ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಫಸ್ಟ್ ಇನ್ಫಾರ್ಮೇಷನ್. ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಅಗೈನ್ ಆಪ್ಷನ್ ಎಂಟ್ರಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಏನು PGCT ನಂಬರ್ ಹಾಗೂ ಇದನ್ನು ಹಾಕಿ ನೀವು ಲಾಗಿನ್ ಪೇಜ್ಗೆ ಹೋಗಿ ಲಾಗಿನ್ ಆದ ತಕ್ಷಣ ಏನು ಬರುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಲಾಗಿನ್ ಆದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಅಲರ್ಟ್ ಪ್ಲೀಸ್ ಎಂಟರ್ ಕಾಲೇಜ್ ಜಾಯ್ನಿಂಗ್ ಡೀಟೇಲ್ಸ್ ಅಂತ ಕೊಡ್ತಾರೆ. ಸೊ ಇವರು ನಮ್ಮ ಸ್ಟೂಡೆಂಟ್ ಆಲ್ರೆಡಿ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 2ನ ಕೊಟ್ಟಿರ್ತಾರೆ. ಓಕೆ, ಚಾಯ್ಸ್ 2ನ ಕೊಟ್ಟು ಪೇಮೆಂಟನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಇಲ್ಲಿ ನೋಡ್ಬೋದು ನೀವು, ಫೀ 69,000, ಫೀ ಪೇಡ್ 69,000, ಬ್ಯಾಲೆನ್ಸ್ 0 ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಏನು ಚಾಯ್ಸ್ ಮಾಡಲಿಕ್ಕೆ ಇರೋದಿಲ್ಲ ಸ್ಟೂಡೆಂಟ್ಸ್. ದೆರ್ ಈಸ್ ನೋ ಚಾಯ್ಸ್ಗೆ ನಿಮಗೆ ಚಾನ್ಸೇ ಇಲ್ಲ. ಜಸ್ಟ್ ನೀವೇನು ಮಾಡಬೇಕು, ಡೈರೆಕ್ಟಾಗಿ ನೀವು ಪೇಮೆಂಟನ್ನು ಮಾಡಬೇಕು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ದೇ ಹ್ಯಾವ್ ಗಿವನ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಅಂತ, ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಚಾಯ್ಸ್ 2 ಯಾರ್ಯಾರು ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರ್ ಬರುತ್ತೆ. ಓಕೆ, ಸೊ ಅಡ್ಮಿಷನ್ ಆರ್ಡ್ರು ಬರುತ್ತೆ. ಐ ಥಿಂಕ್ ಇಟ್ಸ್ ನಾಟ್ ಓಪನಿಂಗ್, ಮೊಬೈಲಲ್ಲಿ ಓಪನ್ ಆಗ್ತಿಲ್ಲ, ನೀವು ಇದರಲ್ಲಿ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿ ಪೇಮೆಂಟ್ ಇನ್ ಕೇಸ್ ಯಾರ್ದಾದ್ರು ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಫಸ್ಟು ಪೇಮೆಂಟನ್ನು ಮಾಡ್ತೀರಾ. ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಚಲನ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಚಲನ್ ಅಂತ ಇರುತ್ತೆ ಹಾಗೂ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ಓಕೆ, ಸೊ ಅವೆರಡನ್ನ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿಕೊಂಡು ನೀವು ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ಚೂಸ್ ಮಾಡಿಕೊಂಡು ನೀವೇನು ಮಾಡ್ಕೋಬೋದು, ನೀವು ಪೇಮೆಂಟನ್ನು ಮಾಡ್ಬೋದು. ಬಟ್ ಲಾಸ್ಟ್ ಡೇಟ್ ಇಲ್ಲಿ ಮೆನ್ಷನ್ ಆಗಿಲ್ಲ ಸ್ಟೂಡೆಂಟ್ಸ್. ದಯವಿಟ್ಟು ಇನ್ ಕೇಸ್ ಯಾರಾದ್ರೂ ಪೇಮೆಂಟ್ ಮಾಡಬೇಕಾಗಿರೋರು ಯಾರಾದರೂ ಇದ್ದು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ದಯವಿಟ್ಟು ನನಗೆ ಮೋಕ್ಷಿಕ ಅಕಾಡೆಮಿಗೆ ಕಳಿಸಿ. ಡೌನ್ಲೋಡ್ ಮಾಡಿಕೊಂಡು ಮೋಕ್ಷಿಕ ಅಕಾಡೆಮಿಗೆ ಕಳಿಸಿ. ಅಲ್ಲಿ ನಿಮಗೆ ನಾನು ಅಪ್ಡೇಟನ್ನು ಮಾಡ್ತೀನಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಂಥ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾನು ಕಾಲ್ ಮಾಡಿದಾಗ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಡೀಟೇಲ್ಸು. ಯಾವಾಗ ಪೇಮೆಂಟ್ ಮಾಡಬೇಕು, ನಥಿಂಗ್ ಈಸ್ ಗಿವನ್. ಓಕೆ, ಲಾಸ್ಟ್ ಡೇಟ್ ಯಾವಾಗ, ರಿಪೋರ್ಟ್ ಡೇಟ್ ಯಾವಾಗ, ಏನೂ ಕೊಟ್ಟಿಲ್ಲ ಇಲ್ಲಿ. ಸೊ ಹಾಗಾಗಿ ದಯವಿಟ್ಟು ನೀವು ಇನ್ ಕೇಸ್ ಯಾರಾದ್ರೂ ನೀವು ಇದು ಮಾಡಿಕೊಂಡ್ರೆ ದಯವಿಟ್ಟು ನನಗೆ ಮೋಕ್ಷಿಕ ಅಕಾಡೆಮಿ gmail.comಗೆ ಕಳಿಸಿ ಸ್ಟೂಡೆಂಟ್ಸ್. ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.